ಐಎನ್ಟಿಯುಸಿ ಸಂಘಟನೆಯು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಭಾಗವಾಗಿದ್ದು, ಈ ಸಂಘಟನೆಯು ಕಾರ್ಮಿಕರ ಹಿತರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ ಎಂದು ರಾಜ್ಯ ಐಎನ್ಟಿಯುಸಿ ರಾಜ್ಯಾಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಐಎನ್ಟಿಯುಸಿ ಸಂಘಟನೆಯು ರಾಜ್ಯದಲ್ಲಿರುವ ಎಲ್ಲಾ ಕಾರ್ಮಿಕರ ರಕ್ಷಣೆ ಮತ್ತು ಅವರಿಗೆ ಸಂಸ್ಥೆಯಲ್ಲಿ ಯಾವುದಾದರೂ ತೊಂದರೆ ಕಂಡುಬಂದರೆ ಅದನ್ನು ಬಗೆಹರಿಸಿಕೊಡುವುದು ಸಂಘಟನೆಯ ಧ್ಯೇಯ ಎಂದರು. ಇನ್ನು ಕೆಲವೊಂದು ಕಾರ್ಮಿಕ ಸಂಘಟನೆಗಳು ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಕಾರ್ಮಿಕರಿಗೆ ಸಿಗಬೇಕಾದ ಅನುಕೂಲಗಳಿಂದ ಅವರನ್ನು ವಂಚಿಸುತ್ತಿದ್ದು, ಕಾರ್ಮಿಕರಿಗೆ ಕಾರ್ಮಿಕರ ಸಂಘಟನೆಗಳ ಮೇಲೆ ನಂಬಿಕೆ ಇಲ್ಲದಂತೆ ಮಾಡಿದ್ದಾರೆ ಎಂದರು. ಕಾರ್ಮಿಕರ ಸಚಿವ ಸಂತೋಷ್ ಲಾಡ್ ಅವರು 12 ಲಕ್ಷ ಇದ್ದ ನಕಲಿ ಕಾರ್ಮಿಕ ಕಾರ್ಡ್ಗಳನ್ನು ಇದೀಗ 4 ಲಕ್ಷಕ್ಕೆ ತಂದಿದ್ದು, ಕಾರ್ಮಿಕರಿಗೆ ಪಾಲಿಸಿ ಸೇರಿದಂತೆ ನಾನಾ ರೀತಿಯ ಸ್ಕೀಮ್ ನೀಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿನ ಮೇ ತಿಂಗಳಿನಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಐಎನ್ಟಿಯುಸಿಯ ರಾಜ್ಯ ಮಟ್ಟದ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರಪ್ಪ, ತಿಪ್ಪೇಸ್ವಾಮಿ, ಶಿವಮೂರ್ತಿ, ಮಟ್ಟಿಕಾಲ್ ವೀರಭದ್ರಪ್ಪ ಇದ್ದರು. ಈಗ ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಸೇವಾದಳು, NSU, ಅದಾದಮೇಲೆ INTUC, ಇದು 5 ಫ್ರಂಟಲ್ ಆರ್ಗನೈಸೇಷನ್ಸ್ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಹಾಗಾಗಿ ನಮ್ಮ INTUCದು ಏನು ಅಂತ ಹೇಳಿದ್ರೆ, ನಾವು ಲೇಬರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದು ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಲೇಬರ್ಸ್ಗೆ ಪ್ರೊಟೆಕ್ಷನ್ ಮಾಡೋವಂಥ ನಾವೊಂದು ಸಂಘಟನೆ. ಇದು ನಮಗೆ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಾನ್ ಸಂಜೀವ್ ರೆಡ್ಡಿ ಅವರು, ಅವ್ರಿಗೆ 96 ವರ್ಷ, ನಿನ್ನೆ ಅವ್ರಿಗೆ 96 ವರ್ಷ ಆಗಿದೆ. ಅವರು ಸತತ 45 ವರ್ಷಗಳಿಂದ ಆಲ್ ಇಂಡಿಯಾ INTUC ಅಧ್ಯಕ್ಷರು ಹಾಕ್ಕೊಂಡು ಬಂದಿದ್ದಾರೆ. ನಮ್ಮ ಧ್ಯೇಯ ಏನು ಅಂತ ಹೇಳಿದ್ರೆ, ಇರ್ತಕ್ಕಂಥ ಎಲ್ಲ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರದ ಒಂದು ಪ್ರೊಟೆಕ್ಷನ್, ವರ್ಕ್ ಪ್ರೊಟೆಕ್ಷನ್ ಆಗಲಿ, ಅವರು ಸೇಫ್ಟಿ ಪ್ರೊಟೆಕ್ಷನ್ ಆಗಲಿ, ಮತ್ತು ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆದಂಥ ಪಕ್ಷದಲ್ಲಿ ನಾವು ಆಡಳಿತವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಒಂದು ಸಂಘಟನೆ. ನಾನು ಒಂದು 2 ವರ್ಷ ಆಯಿತು ಅಧ್ಯಕ್ಷನಾಗಿ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಜೋಡಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಅವ್ರ ಜೊತೆನೇ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ DK ಶಿವಕುಮಾರ್ ಅವರ ಸಂಪೂರ್ಣ ಬೆಂಬಲ ನಮಗೆ ಇದೆ. ಮತ್ತು ಸಾಕಷ್ಟು ಫ್ಯಾಕ್ಟ್ರೀಸ್ನಲ್ಲಿ ನಮ್ಮ ಸಂಘಟನೆ ಇದೆ. ಮೈಕೋ, ಬೆಂಗಳೂರಿನಲ್ಲಿರ್ತಕ್ಕಂಥ ಮೈಕೋ, BHCL, ಮತ್ತು ಇಲ್ಲಿ ನಮ್ಮ ಗುಲ್ಬರ್ಗಾದಲ್ಲಿರ್ತಕ್ಕಂಥ ವಾಡಿ ಸಿಮೆಂಟ್ಸು ಇಲ್ಲಿದೆಯಾ, ಯಾವುದು ನಮ್ಮ ದಾವಣಗೆರೆಯಲ್ಲಿ ಸಿಂಥೆಟಿಕ್ ಫ್ಯಾಕ್ಟ್ರಿನಲ್ಲಿ ಅಲ್ಲೂ ಇದೆ. ಮತ್ತು ಈಗ ಸಂಘಟನೆಗಳಿಗೆ ಅಷ್ಟೊಂದು ಇವರು ಮ್ಯಾನೇಜ್ಮೆಂಟ್ ಅವರು ಪ್ರೋತ್ಸಾಹ ಕೊಡ್ತಾಯಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಔಟ್ಸೋರ್ಸಿಂಗ್ ಆಗಿರೋದ್ರಿಂದ ಈ ಕಾರ್ಮಿಕ ಸಂಘಟನೆ ಆಗಲಿ, ಈ ಯೂನಿಯನ್ಸ್ಗಳಾಗಲಿ ಸ್ವಲ್ಪ ಹಂಗೆ ವ್ಯಾನಿಷ್ ಆಗ್ತಾ ಬರ್ತಾಯಿದೆ. ಇದಕ್ಕೆ ಏನು ಅಂತಂದರೆ, ಬಿಕಾಸ್ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಘಟನೆಗಳು, ಬೇರೆ ಸಂಘಟನೆಗಳು ಮ್ಯಾನೇಜ್ಮೆಂಟ್ ಜೊತೆ ಅಡ್ಜಸ್ಟ್ ಆಗಿ ಕಾರ್ಮಿಕರಿಗೆ ಯಾವುದೇ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಆ ಒಂದು ಮಟ್ಟದಲ್ಲಿ ಕಾರ್ಮಿಕರಿಗೆ ನಮ್ಮ ಸಂಘಟನೆ ಅಂದರೆ ಈ ಟ್ರೇಡ್ ಯೂನಿಯನ್ ಬಗ್ಗೆ ಅಷ್ಟೊಂದು ನಂಬಿಕೆ ಬರ್ತಾಯಿಲ್ಲ. ಈಗೀಗ ಮುಂಚೆ ಥರ ಟ್ರೇಡ್ ಯೂನಿಯನ್ ಸೂರ್ಯನಾರಾಯಣ ಅವರು ಮತ್ತು ನಮ್ಮಲ್ಲಿರ್ತಕ್ಕಂಥ ಅಡಂತೆಯವರು ಇವರೆಲ್ಲ ಇದ್ದಂಥ ಪಕ್ಷದಲ್ಲಿ ಟೈಮ್ನಲ್ಲಿ ಕಾರ್ಮಿಕ ಸಂಘಟನೆಗಳಿಗೆ ಒಂದು ಮಹತ್ವವಾದಂಥ ಒಂದು ಬೆಂಬಲ ಇರ್ತಾಯಿತ್ತು. ಆದರೆ ಈಗಿನ ಇದರಲ್ಲಿ ನಾವು ನೋಡ್ಕೊಂಬರ್ತಾ ಇರೋದ್ರಲ್ಲಿ, ಯಾಕಂದರೆ ಯಾವುದೇ ಕಾರ್ಮಿಕ ಸಂಘಟನೆಗಳು ನಾಯಕರಾಗಿದ್ದ ತಕ್ಷಣ ಮ್ಯಾನೇಜ್ಮೆಂಟ್ ಜೊತೆ ಅಡ್ಜಸ್ಟ್ ಆಗಿ ಕಾರ್ಮಿಕರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ.